ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಪುರಾಣ ಅಧ್ಯಾಯ 15. ಮನುಷ್ಯನ ರೂಪ ತಾಳಿದ ಇಲಿ. ಜನಕನೇ, ನಾನು ನಿನಗೆ ಕಾರ್ತಿಕ ಮಾಸದ ಹಲವಾರು ಕಥೆಗಳನ್ನು ಹೇಳಿ ನಿನಗೆ ಉಪದೇಶ ಮಾಡಿರುವೆ. ಕಾರ್ತಿಕ ಮಾಸದಲ್ಲಿ ವ್ರತ ಮಾಡುವುದರಿಂದ, ಶಿವ ನಾರಾಯಣರನ್ನು ಭಜಿಸುವುದರಿಂದ ಪುಣ್ಯ ಗಳಿಕೆ ಮಾತ್ರವಲ್ಲ, ವೈಕುಂಠವಾಸಿಗಳಾಗುತ್ತಾರೆ. ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿಸಿ ಹರಿನಾಮ ಸಂಕೀರ್ತನೆ ಮಾಡಿ ಭಜನೆ ಪೂಜೆಗಳಲ್ಲಿ ಪಾಲ್ಗೊಳ್ಳಬೇಕು. ದೇವಾಲಯಗಳಲ್ಲಿ ನಾಟ್ಯ ಸೇವೆ, ಗಾಯನ, ಭಜನೆಗಳನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಸಕಲ ಫಲಗಳು ನಮ್ಮ ಕೈಗೆ ಲಭಿಸುತ್ತವೆ. ದೇವರು ಮನುಷ್ಯನಿಗೆ ಅಪಾರ ಶ್ರೀಮಂತಿಕೆ ನೀಡಿದ್ದರೂ ಸಹ ವ್ರತಗಳನ್ನು ಆಚರಿಸುವುದಿಲ್ಲ. ಹೀಗೆ ಮಾಡುವ ಮನುಷ್ಯರು ಪಾಪಗಳಿಗೆ ಸಿಲುಕಿ ನರಕ ದರ್ಶನ ಮಾಡುತ್ತಾರೆ. ನರಕ ಲೋಕದಲ್ಲಿ ಕಾಲಸೂತ್ರ ಎನ್ನುವ ಕಷ್ಟಕ್ಕೆ ಸಿಲುಕಿ ನರಳುತ್ತಾರೆ. ಕಾರ್ತಿಕ ಶುದ್ಧ ಉತ್ಥಾನ ದ್ವಾದಶಿ ದಿನ ಅತ್ಯಂತ ಶುಭಕರ. ಅಂದು ಕನಿಷ್ಠ ಒಂದು ಪುಣ್ಯದ ಕೆಲಸ ಮಾಡಿದರೂ ಸಾಕು, ಅವನು ಸ್ವರ್ಗವಾಸಿ ಆಗುತ್ತಾನೆ. ವಿಷ್ಣುದೂತರು ತಮ್ಮ ವಿಮಾನದಲ್ಲಿ ಬಂದು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಕಸ್ಮಾತ್ ಇಡೀ ತಿಂಗಳು ದೀಪಾರಾಧನೆ ಮಾಡಲು ಆಗದಿದ್ದರೂ ಪರವಾಗಿಲ್ಲ, ಕಾರ್ತಿಕ ಶುಕ್ಲ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ದಿನಗಳಲ್ಲಿ ಶಿವ ನಾರಾಯಣರಿಗೆ ದೀಪಾರಾಧನೆ ಮಾಡುವುದರಿಂದ ಸಿಗುವ ಮಹಾನ್ ಫಲಕ್ಕೆ ಲೆಕ್ಕವೇ ಇಲ್ಲ. ಉರಿಯುತ್ತಿರುವ ದೀಪಗಳನ್ನು ಆರದಂತೆ ತಡೆದ ಭಕ್ತನೂ ಸಹ ಮೋಕ್ಷಕ್ಕೆ ಪ್ರಾಪ್ತನಾಗುತ್ತಾನೆ. ಅವನು ಪಾಪಗಳನ್ನು ಕಳೆದುಕೊಂಡು ಪುಣ್ಯವಂತ ಎನ್ನುವ ಹೆಗ್ಗಳಿಕೆಗೆ ಪಾತ್ರನಾಗುತ್ತಾನೆ. ಜನಕ ಮಹಾರಾಜನೇ, ನಿನ್ನ ಆಸಕ್ತಿ ನೋಡಿದರೆ ನನಗೂ ಇನ್ನಷ್ಟು ಕಥೆಗಳನ್ನು ಹೇಳುವ ಹಂಬಲ ಉಂಟಾಗಿದೆ. ಕಾರ್ತಿಕ ಮಾಸದಲ್ಲಿ ಹಸುವಿನ ಹಾಲು ಕರೆಯುವಷ್ಟು ಸಮಯವಾದರೂ ದೀಪಗಳನ್ನು ಬೆಳಗಿ ಉರಿಸಬೇಕು. ಅಂತಹ ಜನ್ಮ ಪರಮ ಪಾವನ, ಪವಿತ್ರಾತ್ಮ ಆಗುತ್ತದೆ. ಅಂತಹ ಒಂದು ಕಥೆಯನ್ನು ನಿನಗೆ ಹೇಳುತ್ತೇನೆ, ಕೇಳುವಂತನಾಗು. ಅನೇಕ ವರ್ಷಗಳ ಹಿಂದೆ ಒಂದು ಗ್ರಾಮ ಇತ್ತು. ಗ್ರಾಮ ಇರುವ ಕಡೆ ಹೊರವಲಯ ಸಹ ಇರುತ್ತದೆ. ಅಂತಹ ಒಂದು ಹೊರವಲಯದಲ್ಲಿ ದೇವಾಲಯ ಇತ್ತು. ಆ ದೇವಾಲಯದಲ್ಲಿ ಯಾರೂ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರಲಿಲ್ಲ. ಹೀಗಾಗಿ ದೇವಾಲಯ ಪಾಳು ಬಿದ್ದು ಹಾಳಾಗಿ ಹೋಗಿತ್ತು. ದೇವಾಲಯ ಸರಸ್ವತಿ ನದಿ ತೀರದಲ್ಲಿತ್ತು. ಅಂತಹ ದೇವಾಲಯಕ್ಕೆ ಒಬ್ಬ ಯೋಗಿ ಆಗಮಿಸಿದನು. ಅಲ್ಲಿ ಅವನು ಕುಳಿತು ತಪಸ್ಸು ಮಾಡಲು ಆರಂಭಿಸಿದನು. ಕೆಲವು ತಿಂಗಳು ಕಳೆಯಿತು. ಅಲ್ಲಿ ನೀರು ಉದ್ಭವ ಆಯಿತು. ದೇವಾಲಯ ತನ್ನಷ್ಟಕ್ಕೆ ತಾನೇ ಶುಭ್ರವಾಯಿತು. ಯೋಗಿ ತಪಸ್ಸಿನ ಫಲ. ಯೋಗಿ ಆ ದೇವಾಲಯದಲ್ಲಿ ನೆಲೆ ನಿಂತನು. ಅವನು ಪ್ರತಿನಿತ್ಯ ಗ್ರಾಮದ ಒಳಗೆ ಎಣ್ಣೆ ಮತ್ತು ಬತ್ತಿಯನ್ನು ತಂದು ದೇವರ ಮುಂದೆ ಇಟ್ಟು ದೀಪ ಬೆಳಗುತ್ತಿದ್ದನು. ಹೀಗೆ ಆ ದೇವಸ್ಥಾನ ಬೆಳಗಲು ಆರಂಭವಾಯಿತು. ಅದು ಯೋಗಿಯ ತಪೋಭೂಮಿ ಎಂದು ಕರೆಸಿಕೊಂಡಿತು. ಅವನು ಪ್ರತಿನಿತ್ಯ ದೀಪ, ಧೂಪ, ನೈವೇದ್ಯ ಅರ್ಪಿಸುತ್ತಿದ್ದನು. ಆ ದೇವಾಲಯದಲ್ಲಿ ಒಂದು ಇಲಿ ವಾಸ ಮಾಡುತ್ತಿತ್ತು. ದೇವಾಲಯದ ಹೊರಗೆ ಒಳಗೆ ಓಡಾಡುತ್ತಾ ಇರುತ್ತಿತ್ತು. ಯೋಗಿ ಬಂದ ನಂತರ ದೀಪಾರಾಧನೆ ಶುರುವಾಯಿತು. ಇಲಿಗೆ ಎಣ್ಣೆಯನ್ನು ಕಂಡು ಅತ್ಯಂತ ಸಂತೋಷವಾಯಿತು. ಇಲಿ ಪ್ರತಿನಿತ್ಯ ಹಣತೆಯಲ್ಲಿರುವ ಎಣ್ಣೆಯನ್ನು ಕುಡಿದು ಸುಖವಾಗಿ ಕಾಲ ಕಳೆಯುತ್ತಿತ್ತು. ಎಣ್ಣೆ ಕುಡಿದ ನಂತರ ಹಣತೆಯನ್ನು ಪಕ್ಕಕ್ಕೆ ತಳ್ಳಿ ಹೋಗಿ ನಿದ್ರಿಸುತ್ತಿತ್ತು. ಹೀಗಿರಲು ಒಂದು ದಿನ ಇಲಿಗೆ ಯಾವುದೇ ಆಹಾರ ದೊರಕಲಿಲ್ಲ. ಹಣತೆ ಬಳಿ ಎಣ್ಣೆಗಾಗಿ ಹುಡುಕಾಡಿತು. ಆದರೆ ಹಣತೆಯಲ್ಲಿ ಎಣ್ಣೆ ಮುಗಿದು ಹೋಗಿತ್ತು. ಅಂತಹ ಸಮಯದಲ್ಲಿ ಕೇವಲ ಬತ್ತಿ ಮಾತ್ರ ಇತ್ತು. ಇನ್ನೊಂದು ಹಣತೆಯಲ್ಲಿ ದೀಪ ಉರಿಯುತ್ತಿತ್ತು. ಆ ದೀಪದ ಬಳಿಗೆ ಈ ಬತ್ತಿಯನ್ನು ಇಲಿ ಎಳೆದುಕೊಂಡು ಹೋಯಿತು. ಬೆಂಕಿ ಸೋಕಿ ಬತ್ತಿಗೆ ಬೆಂಕಿ ತಗುಲಿತು. ದೀಪ ಪ್ರಕಾಶಮಾನವಾಗಿ ಉರಿಯಿತು. ಆ ದೀಪದ ಬೆಳಕನ್ನು ಇಲಿ ನೋಡಿತು. ಇಲಿ ತನ್ನ ರೂಪ ಕಳೆದುಕೊಂಡು ಮನುಷ್ಯ ರೂಪಕ್ಕೆ ಬದಲಾಯಿತು. ತನ್ನನ್ನು ತಾನು ನೋಡಿಕೊಂಡು ಇಲಿಗೆ ಆಶ್ಚರ್ಯವಾಯಿತು. ಆ ಸಮಯದಲ್ಲಿ
ಯೋಗಿ ತಪಸ್ಸಿನಲ್ಲಿ ನಿರತನಾಗಿದ್ದನು. ಅವನ ತಪಸ್ಸಿಗೆ ಭಂಗ ತರಬಾರದು ಎಂದು ಭಾವಿಸಿದ ಇಲಿ ರೂಪದ ಮನುಷ್ಯ ಶತಪಥ ತಿರುಗಾಡಲು ಪ್ರಾರಂಭಿಸಿದನು. ಯೋಗಿ ತನ್ನ ತಪಸ್ಸನ್ನು ಮುಗಿಸಿ ಎಚ್ಚರಗೊಂಡನು. ತನ್ನ ಎದುರು ಇರುವ ಮನುಷ್ಯನ ಕಡೆಗೆ ನೋಡಿ ಆಶ್ಚರ್ಯಚಕಿತನಾದನು. ಅವನು, ಯಾರು ನೀನು? ಇಲ್ಲಿಗೆ ಹೇಗೆ ಬಂದೆ? ನಿನಗೆ ಏನು ಕೆಲಸ ಎಂದು ಪ್ರಶ್ನಿಸಿದನು. ಸ್ವಾಮಿ, ನಾನು ಯಾರು ಎಂದು ನನಗೆ ತಿಳಿಯದು. ನಿನ್ನೆ ರಾತ್ರಿ ತನಕ ನಾನು ಈ ದೇವಾಲಯದಲ್ಲಿ ಇಲಿ ರೂಪದಲ್ಲಿ ಇದ್ದೆನು. ಇಂದು ನಾನು ಮಾನವ ರೂಪಿಯಾಗಿರುವೆ. ಕಾರಣ ನನಗೆ ತಿಳಿಯದು. ನಾನು ಯಾರು? ನಾನ್ಯಾಕೆ ಇಲಿ ರೂಪದಲ್ಲಿದ್ದೆ? ನಾನು ಮಾಡಿದ ಪಾಪ ಯಾವುದು? ನೋಡಿದರೆ ನೀವು ಮಹನೀಯರು, ಜ್ಞಾನಿಗಳು ಎನಿಸುತ್ತದೆ. ದಯವಿಟ್ಟು ನನ್ನ ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಧನ್ಯನನ್ನಾಗಿ ಮಾಡಿ. ಮಾನವನು ಕೈಮುಗಿದು ಯೋಗಿಯನ್ನು ಕೇಳಿಕೊಂಡನು. ಮಾನವನ ಮಾತುಗಳನ್ನು ಕೇಳಿ ಯೋಗಿ ಚಕಿತನಾದನು. ಅವನು ತನ್ನ ಚಕ್ಷುಗಳನ್ನು ಮೇಲೆ ಎತ್ತಿ ನೋಡಿ ತನ್ನ ದಿವ್ಯ ದೃಷ್ಟಿಯಿಂದ ಅವನ ಹಿಂದಿನ ಜನ್ಮದ ಇತಿಹಾಸವನ್ನು ಹೇಳಲು ಉಪಕ್ರಮಿಸಿದನು. ಮಾನವನೇ, ನೀನು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಜನಿಸಿದ್ದೆ. ಆದರೆ ನಿನ್ನ ಕುಟುಂಬದ ಪೋಷಣೆಗಾಗಿ ಅನ್ಯ ಮತವನ್ನು ಅವಲಂಬಿಸಿ ಬೇರೆ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡುತ್ತಿದ್ದೆ. ನಿನಗೆ ಕೇವಲ ಹಣ ಮಾತ್ರ ಮುಖ್ಯ ಆಗಿತ್ತು. ಹಣವೇ ನಿನ್ನ ಉಸಿರು ಎಂಬಂತೆ ಸಂಪತ್ತಿಗಾಗಿ ಹಂಬಲಿಸುತ್ತಿದ್ದೆ. ನೀನು ಬ್ರಾಹ್ಮಣನಾಗಿ ನಿತ್ಯ ಕರ್ಮಗಳನ್ನು ಮಾಡುತ್ತಿರಲಿಲ್ಲ. ನೀನು ಸದಾಕಾಲ ದೈವನಿಂದೆ ಬ್ರಾಹ್ಮಣರ ಹೀಯಾಳಿಕೆ ಮಾಡುತ್ತಿದ್ದೆ. ಪ್ರತಿನಿತ್ಯ ನೀನು ಶ್ರಾದ್ದಕ್ಕೆ ಮಾಡಿದ ಅನ್ನ, ಕಾಗೆಗಳನ್ನು ತಿಂದು ಉಳಿದ ಅನ್ನವನ್ನು ಸೇವನೆ ಮಾಡುತ್ತಿದ್ದೆ. ನಿನಗೆ ಉತ್ತಮ ಗುಣವುಳ್ಳ ಸಜ್ಜನರನ್ನು ಕಂಡರೆ ಕೋಪ. ನಿನಗೆ ವಿವಾಹ ಆಗಿತ್ತು. ಅತ್ಯಂತ ಸುಂದರಿ ಹೆಂಡತಿ ಇದ್ದಳು. ಅವಳು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲು ಬಿಡುತ್ತಿರಲಿಲ್ಲ. ಅವಳ ರೂಪ ಕಂಡು ಮೋಹಗೊಂಡು ಯಾವಾಗಲೂ ರತಿ ಕ್ರೀಡೆಯಲ್ಲಿ ತೊಡಗಿರುತ್ತಿದ್ದೆ. ನೀನು ದುರಾಚಾರದಿಂದ ಅಪಾರ ಹಣ ಸಂಪಾದನೆ ಮಾಡಿದ್ದೆ. ನೀನು ವಿವೇಕರಹಿತನಾಗಿ ಕನ್ಯೆಯರನ್ನು ಮಾರಾಟ ಮಾಡಿ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದೆ. ನೀನು ಪಾಪದ ಕೆಲಸಗಳಿಂದ ಹಣ ಸಂಪಾದನೆ ಮಾಡುತ್ತಿರುವೆ ಎಂದು ಅರಿತುಕೊಳ್ಳಲಿಲ್ಲ. ಸಂಪಾದನೆ ಮಾಡಿದ ಹಣವನ್ನು ಭೂಮಿಯ ಅಡಿಯಲ್ಲಿ ಬಚ್ಚಿಟ್ಟು ಅಡಗಿಸಿದೆ. ಹೀಗೆ ನಿನ್ನ ಹಿಂದಿನ ಜನ್ಮದಲ್ಲಿ 10 ಕರ್ಮಗಳನ್ನು ಮಾಡಿದ್ದರಿಂದ ತೀರಿಕೊಂಡ ನಂತರ ನರಕಲೋಕಕ್ಕೆ ಸೇರಿದೆ. ಅಲ್ಲಿ ನರಕ ಸದೃಶ ಯಾತನೆಗಳನ್ನು ಅನುಭವಿಸಿ ಈ ಜನ್ಮದಲ್ಲಿ ಇಲಿ ರೂಪದಲ್ಲಿ ಭೂಲೋಕಕ್ಕೆ ಬಂದೆ. ನೀನು ದೇವಾಲಯದ ಹಣತೆಯಲ್ಲಿ ಇದ್ದ ಎಣ್ಣೆ ಕುಡಿದು ಬದುಕು ನಡೆಸುತ್ತಿದ್ದೆ. ಇಂದು ಒಂದು ಹಣತೆಯಲ್ಲಿ ಆರಿ ಹೋಗಿದ್ದ ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು ಹಣತೆಗೆ ಹಾಕಿ ಬತ್ತಿ ಉರಿಯುವಂತೆ ಆಯಿತು. ಬತ್ತಿ ಸಣ್ಣ ಉರಿಯಿಂದ ಪ್ರಕಾಶಮಾನವಾಗಿ ಉರಿಯಿತು. ನೀನು ತಿಳಿಯದೇ ಮಾಡಿದ ಕೆಲಸದಿಂದ ನಿನಗೆ ಪುಣ್ಯ ಲಭಿಸಿತು. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಿದ್ದರಿಂದ ನೀನು ನಿನ್ನ ಹಿಂದಿನ ಮಾನವ ಜನ್ಮ ಪಡೆದಿರುವೆ. ನಿನ್ನ ಪಾಪಗಳು ನಾಶವಾಯಿತು. ಹೀಗಾಗಿ ನೀನು ಸಕಲ ಕಷ್ಟಗಳಿಂದ ಪಾರಾಗಿರುವೆ. ನಿನ್ನ ಆಯಸ್ಸು ಇರುವ ತನಕ ಭಗವಂತನ ಸೇವೆ ಮಾಡು. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡು. ನೀನು ನಿನ್ನ ಮರಣದ ನಂತರ ವೈಕುಂಠವಾಸಿ ಆಗುತ್ತೀಯ. ಹೀಗೆ ಕಾರ್ತಿಕ ಮಾಸದ ಮಹಿಮೆ ಮಹತ್ವ ತಿಳಿದು ಮಹಾರಾಜ ಜನಕರಾಜನು ಸಂತುಷ್ಟನಾದನು ಎಂಬಲ್ಲಿಗೆ 15ನೇ ಅಧ್ಯಾಯ ಮುಗಿಯಿತು.